ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ಸ್ನೇಹಿತರೆ, ಇವತ್ತು ಒಂದು ಸ್ಟೋರಿಯನ್ನು ಹೇಳ್ತೇನೆ. ಆದರೆ ಇದು ಕೇವಲ ಸ್ಟೋರಿ ಅಲ್ಲ, ಸ್ಟೋರಿಯ ರೂಪದಲ್ಲಿರುವ ನಿಜ ಸಂಗತಿ. ಸುಮಾರು 180 ಮನೆಗಳಲ್ಲಿ, ಕುಟುಂಬಗಳಲ್ಲಿ ನಡೆಯುತ್ತಿರುವ ವಿಷಯ. ಸ್ನೇಹಿತರೆ, ದಯವಿಟ್ಟು ನಾನು ನಿಮ್ಮ ಬಳಿ ಕೇಳುವುದಿಷ್ಟೇ, ಈ ಸ್ಟೋರಿಯಲ್ಲಿ ವಿಕ್ರಮ್ ಮಾಡಿದಂತೆ ನೀವು ಮಾಡಬೇಡಿ. ಆಮೇಲೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾದೀತು. ವಿಕ್ರಮ್ ಒಂದು ಉದ್ಯೋಗದಲ್ಲಿ ಬ್ಯುಸಿಯಾಗಿದ್ದ. ದಿನದ ಸುದೀರ್ಘ ಸಮಯ ಕಚೇರಿಯಲ್ಲಿ ಕಳೆಯುತ್ತಿದ್ದ. ಮನೆಗೆ ಬರುವಷ್ಟರಲ್ಲಿ ಅವನಿಗೆ ಕೇವಲ ವಿಶ್ರಾಂತಿ ಬೇಕೆನಿಸುತ್ತಿತ್ತು. ಅವನ ತಂದೆ ತಾಯಿ ವೃದ್ಧರಾಗಿದ್ದರು. ಹಳೆಯ ನೆನಪುಗಳನ್ನೆಲ್ಲ ಮಾತನಾಡಲು ಬಯಸುತ್ತಿದ್ದರು. ಆದರೆ ವಿಕ್ರಮ್ಗೆ ಇವರೆಲ್ಲ ಟೈಮ್ ಪಾಸ್ ಮಾಡುವಂತೆ ಕಾಣುತ್ತಿತ್ತು. ಅಪ್ಪ ಅಮ್ಮನಿಗೆ ಮಾಡುವುದಕ್ಕೆ ಏನು ಕೆಲಸ ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದ. ಹಾಗೂ ವಿಕ್ರಮ್ ಹೇಳ್ತಾನೆ, ಇಲ್ಲಪ್ಪ, ನನ್ನನ್ನು ಬಿಡಿ, ನನಗೆ ತುಂಬ ಕೆಲಸದ ಒತ್ತಡ ಇದೆ, ನಂತರ ಮಾತನಾಡೋಣ. ಅಮ್ಮ, ಈಗ ನನ್ನನ್ನು ಬಿಟ್ಟು ಬಿಡು, ನನಗೆ ತಲೆಬಿಸಿ ಇದೆ ಎಂದು ಪ್ರತಿದಿನ ತಳ್ಳುತ್ತಿದ್ದ. ದಿನಗಳು, ತಿಂಗಳುಗಳು, ವರ್ಷಗಳು ಹೋದವು. ಒಂದು ದಿನ ಆ ಮನೆ ಅತಿಯಾದ ಶಾಂತತೆಯ ಮಧ್ಯೆ ನಿಂತಿತ್ತು. ವಿಕ್ರಮ್ ಉದ್ಯೋಗದಲ್ಲಿದ್ದಾಗಲೇ ಕರೆ ಬಂತು. ಅಪ್ಪ ಹೃದಯಾಘಾತದಿಂದ ಅಸ್ವಸ್ಥರಾಗಿದ್ದಾರೆ ಎಂದು. ಇದನ್ನು ಕೇಳಿದ ವಿಕ್ರಮ್ ಓಡೋಡಿ ಮನೆಗೆ ಬಂದು ನೋಡಿದಾಗ ಅಪ್ಪನಿಗೆ ಕೊನೆಯ ಕ್ಷಣ ಕಣ್ಣಲ್ಲಿ ಕಣ್ಣೀರು, ಬಾಯಲ್ಲಿ ಅನೇಕ ಮಾತುಗಳು ಬಂದವು. ಆದರೆ ಅಪ್ಪನ ಬಾಯಿ ಮೌನವಾಗಿತ್ತು. ವಿಕ್ರಮ್ ಅಪ್ಪನ ಕೈ ಹಿಡಿದು ಅಳುತ್ತಲೇ ಹೇಳುತ್ತಿದ್ದ, ಕ್ಷಮಿಸಿ ಅಪ್ಪ, ನಾನು ನಿಮ್ಮ ಜೊತೆ ಹೆಚ್ಚು ಸಮಯ ಕಳೆದಿಲ್ಲ. ನೀವು ಪ್ರೀತಿಯಿಂದ ಮಾತನಾಡಲು ನನ್ನ ಬಳಿ ಬಂದರೂ ಕೂಡ ನಾನೇ ದೂರ ಹೋಗುತ್ತಿದ್ದೆ. ಕ್ಷಮಿಸಿ ಅಪ್ಪ. ಪ್ರೀತಿಯ ಅಪ್ಪನನ್ನು ಕಳೆದುಕೊಂಡ ನಂತರ ವಿಕ್ರಮ್ಗೆ ಮನಸ್ಸಿನಲ್ಲಿ ಏನು ಉಳಿದಿದೆ ಎಂದರೆ ಮಾತ್ರ ಪಶ್ಚಾತ್ತಾಪ. ಅವರು ಜೀವಂತವಾಗಿದ್ದಾಗ ಕೇಳಬೇಕಾಗಿದ್ದ ಮಾತುಗಳು, ಹಂಚಿಕೊಳ್ಳಬೇಕಾಗಿದ್ದ ಸಂಭಾಷಣೆಗಳು, ಕೊಡಬೇಕಾಗಿದ್ದ ಪ್ರೀತಿಯ ಮುಡಿಪು ಎಲ್ಲವೂ ಈಗ ಕೇವಲ ದುಃಖವಾಗಿ ಉಳಿಯಿತು. ಇಂದು ವಿಕ್ರಮ್ ತಾನು ಕಳೆದುಕೊಂಡ ಸಂಗತಿಗಳನ್ನು ಮರಳಿ ಪಡೆಯಲಾಗದು ಎಂಬುದನ್ನು ಅರಿತ. ಸತ್ತ ಮೇಲೆ ಹಾಕುವ ಕಣ್ಣೀರಿಗಿಂತ ಜೀವಂತವಾಗಿದ್ದಾಗ ತೋರಿಸುವ ಪ್ರೀತಿಯ ಮೌಲ್ಯವು ಹೆಚ್ಚಿನದು ಎಂಬ ಸತ್ಯವು ವಿಕ್ರಮ್ಗೆ ತಿಳಿಯಿತು. ಸ್ನೇಹಿತರೆ, ಹೆತ್ತವರನ್ನು ಪ್ರೀತಿಸಿ, ಮಾತನಾಡಿ, ಅವರಿಗೆ ಸಮಯ ಕೊಡಿ. ಅವರು ಇಲ್ಲದ ನಂತರ ಏನು ಮಾಡಿದರೂ ಅದು ವ್ಯರ್ಥ. ಅದು ನಮ್ಮ ಜೀವನದಲ್ಲಿ ಕೇವಲ ಪಶ್ಚಾತ್ತಾಪ ಮಾತ್ರ. ತಂದೆ ತಾಯಿಯವರು ಜೀವಂತವಾಗಿ ಇರುವಾಗ ಮಾತನಾಡಿಸದೇ ಇರುವವರು ಸತ್ತ ಮೇಲೆ ಕಣ್ಣೀರು ಹಾಕಿದರೆ ಏನು ಪ್ರಯೋಜನ? ಜೀವನದಲ್ಲಿ ಇರುವಾಗ ತನ್ನನ್ನು ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಯವರಿಗೆ 1 ರೂಪಾಯಿ ಕೊಡದ ಕಚಡ ಮಕ್ಕಳು, ಇನ್ನು ಸಾಯಲು ಕೆಲವೇ ಸಮಯ ಇರುವಾಗ ಸಾವಿರಗಟ್ಟಲೆ ಹಣವನ್ನು ಆಂಬ್ಯುಲೆನ್ಸ್ಗೆ ಕೊಟ್ಟು ಹಾಸ್ಪಿಟಲ್ನ ಐಸಿಯುಗೆ ತೆಗೆದುಕೊಂಡು ಹಾಕಿ ಲಕ್ಷಗಟ್ಟಲೆ ಹಣವನ್ನು ಹಾಸ್ಪಿಟಲಿಗೆ ಕಟ್ಟಿ ಜೀವಂತ ಇಲ್ಲದ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಬರ್ತಾರೆ. ಜೀವಂತ ಇರುವಾಗ 1 ತುತ್ತು ಅನ್ನ ಹಾಕದ ದರಿದ್ರ ಮಕ್ಕಳು ಸತ್ತ ಮೇಲೆ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಪೂರ ಊರಿಗೆ ಹೇಳಿಕೆ ಮಾಡಿ 100 ಜನರಿಗೆ ಊಟ ಹಾಕ್ತಾರೆ. ಇಂಥ ಮಕ್ಕಳು ಇದ್ದರೆಷ್ಟು, ಬಿಟ್ಟರೆಷ್ಟು. ಈ ವಿಡಿಯೋ ನಿಮಗೆ ಇಷ್ಟವಾದರೆ 10 ಜನರಿಗಾದರೂ ಶೇರ್ ಮಾಡಿ. 10 ಜನರಲ್ಲಿ ಒಬ್ಬ ಮಗನಾದರೂ ತನ್ನ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಮನಸ್ಸು ಮಾಡಿದರೂ ಮಾಡಬಹುದು.